ನಮಸ್ಕಾರ. ಇವತ್ತು ನಾವು ಸ್ಟಾಕ್ಹೋಮ್ನ ಒಂದು ಸುಂದರ ದ್ವೀಪ ಸಮೂಹದ ನಡುವೆ ಹೋಗೋಣ. ಅಲ್ಲಿ ಒಂದು ಹಾದಿ ಇದೆ. ಅದರ ಭವಿಷ್ಯವನ್ನ ರೂಪಿಸ್ತಾ ಇರೋದು ಬೇರೆ ಪ್ರಕೃತಿ ಅಷ್ಟೇ ಅಲ್ಲ, ಒಂದು ಅದ್ಭುತವಾದ ಡಿಜಿಟಲ್ ಸಮುದಾಯ ಯೋಜನೆ ಕೂಡ. ಬನ್ನಿ, ಏನಿದು ಡಿಜಿಟಲ್ ಸವಾಲು ಅಂತ ಒಟ್ಟಿಗೆ ನೋಡೋಣ. ಮೊದಲಿಗೆ ಇದನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ನೂರಾರು ದ್ವೀಪಗಳು, ಅಂಕುಡೊಂಕಾದ ದಾರಿಗಳು, ಅಲ್ಲಲ್ಲಿ ಪುಟ್ಟ ಪುಟ್ಟ ಸಮುದಾಯಗಳು, ಇವನ್ನೆಲ್ಲ ಬೆಸೆಯುವ ಒಂದು ಸುಂದರವಾದ ಹಾದಿ. ಇದು ಸುಮ್ಮನೆ ನಡ್ಕೊಂಡು ಹೋಗೋ ದಾರಿ ಮಾತ್ರ ಅಲ್ಲ, ಇದು ಪ್ರಕೃತಿಯ ಸೌಂದರ್ಯದಲ್ಲಿ ಮೈಮರಿಯುವಂಥ ಒಂದು ಅದ್ಭುತ ಅನುಭವ. ಆದರೆ ಯೋಚ್ನೆ ಮಾಡಿ, ಇಂಥ ಒಂದು ಸುಂದರ ಪಯಣಕ್ಕೆ ದಾರಿ ತೋರ್ಸೋ ನಕ್ಷೆ ಸರಿಯಿಲ್ಲ ಅಂದ್ರೆ, ದಾರಿನೇ ಗೊಂದಲಮಯ ಆಗಿದ್ರೆ, ಎಲ್ಲೇ ನೋಡಿ ನಮ್ಮ ಕಥೆಯ ಅಸಲಿ ಸವಾಲು ಶುರುವಾಗೋದು. ಹೌದು, ಈ ಸ್ವರ್ಗದಂತಿರೋ ಜಾಗದಲ್ಲೂ ಒಂದು ದೊಡ್ಡ ಸಮಸ್ಯೆ ಇತ್ತು. ಆ ಸರಿಯಿಲ್ಲದ ನಕ್ಷೆ ಹಿಂದಿನ ಕಾರಣ ಇದೇ ಡಿಜಿಟಲ್ ಗೊಂದಲ. ಸರಿ, ಹಾಗಾದ್ರೆ ಸಮಸ್ಯೆನ ಆಳವಾಗಿ ನೋಡೋಣ. ಈ ದಾರಿಯ ಬಗ್ಗೆ ಮಾಹಿತಿ ಇದೆಯಲ್ಲ, ಅದು ಎಲ್ಲೆಂದರಲ್ಲಿ ಚದರಿ ಹೋಗಿತ್ತು. ಸ್ವಲ್ಪ ಮಾಹಿತಿ PDF ಫೈಲ್ಗಳಲ್ಲಿ, ಇನ್ನೂ ಸ್ವಲ್ಪ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ. ಅಷ್ಟೇ ಅಲ್ಲ, ಒಂದೊಂದು ಸರ್ಕಾರಿ ವಿಭಾಗ ಒಂದೊಂದು ಥರ ಮಾಹಿತಿ ಕೊಡ್ತಾ ಇತ್ತು. ಇದರಿಂದ ಏನಾಗ್ತಿತ್ತು ಅಂದ್ರೆ, ಪ್ರಯಾಣಿಕರಿಗೆ ನಿಖರವಾದ, ನಂಬಬಹುದಾದ ಒಂದೇ ಒಂದು ಸೋರ್ಸ್ ಇರ್ಲೇ ಇಲ್ಲ. ಅದರಲ್ಲೂ ದೋಣಿಗಳ ಸಂಪರ್ಕ ಪತ್ತೆ ಹಚ್ಚೋದು ಅಂದ್ರೆ ಅದು ಇನ್ನೊಂದು ದೊಡ್ಡ ತಲೆನೋವು. ಇಲ್ಲಿ ನೋಡಿ, ಈ ಹಳೆಯ ವಿಧಾನ ಹೇಗಿತ್ತು ಅಂತ. ಎಲ್ಲೆಲ್ಲೂ ಚದುರಿದ PDFಗಳು, ಒಂದಕ್ಕೊಂದು ತಾಳೆ ಆಗದ ಮಾಹಿತಿ, ಪೂರ್ತಿ ಗೊಂದಲ. ಆದ್ರೆ ಹೊಸ ದೃಷ್ಟಿಕೋನ ಸಂಪೂರ್ಣ ಬೇರೆ. ಎಲ್ಲವನ್ನೂ ಒಂದೇ ಕಡೆ ಜೋಡಿಸೋದು, ಪ್ರವಾಸಿಗರಿಗೆ ಕಷ್ಟ ಆಗಿದ್ದನ್ನ ಎಲ್ರೂ ಸುಲಭವಾಗಿ ಹುಡುಕಿ ಬಳಸೋ ಹಾಗೆ ಮಾಡೋದು. ಅತಿ ಮುಖ್ಯವಾಗಿ ಭಾಷೆಯ ಗೋಡೆಗಳನ್ನ ಒಡೆದು ಎಲ್ರಿಗೂ ಮಾಹಿತಿ ಸಿಗೋ ಹಾಗೆ ಮಾಡೋದು. ಹಾಗಾದ್ರೆ ಈ ಡಿಜಿಟಲ್ ಗೊಂದಲಕ್ಕೆ ಪರಿಹಾರ ಏನು? ಯಾವುದೋ ದೊಡ್ಡ ಸರ್ಕಾರಿ ಯೋಜನೆಯಿಂದ ಉತ್ತರ ಸಿಗ್ಲಿಲ್ಲ. ಬದಲಿಗೆ ಉತ್ತರ ಸಿಕ್ಕಿದ್ದು ಸಮುದಾಯದ ಶಕ್ತಿಯಲ್ಲಿ, ಓಪನ್ ಸೋರ್ಸ್ ಟೆಕ್ನಾಲಜಿಯಲ್ಲಿ. ಇಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇದನ್ನ ಮಾಡಿದ್ದು ಯಾವುದೋ ದೊಡ್ಡ ಕಂಪ್ನಿ ಅಲ್ಲ. ಬದಲಿಗೆ ಈ ದಾರಿಯ ಬಗ್ಗೆ ನಿಜವಾದ ಕಾಳಜಿ ಇದ್ದ ಸ್ವಯಂ ಸೇವಕರ ಒಂದು ಗುಂಪು. ಅವರೆಲ್ಲ ಒಟ್ಟಾಗಿ ಸೇರಿ ಈ ಹಾದಿಯ ಪ್ರತಿಯೊಂದು ಭಾಗವನ್ನೂ ನಕ್ಷೆ ಮಾಡೋಕೆ ಶುರು ಮಾಡಿದ್ರು. ಅವರು ಬಳಸಿದ ಟೂಲ್ ಯಾವುದು? ಅದೇ ಓಪನ್ ಸ್ಟ್ರೀಟ್ ಮ್ಯಾಪ್. ಇದೊಂದು ಅದ್ಭುತ ಸಾಧನ. ಇದನ್ನ ಸಿಂಪಲ್ ಆಗಿ ನಕ್ಷೆಗಳ ವಿಕಿಪೀಡಿಯಾ ಅಂತ ಕರಿಬೋದು. ಅಂದ್ರೆ ಇದು ಪ್ರಪಂಚದ ಒಂದು ಉಚಿತ, ಎಡಿಟ್ ಮಾಡಬಹುದಾದ ನಕ್ಷೆ. ಇದರ ಪವರೇನ್ ಗೊತ್ತಾ? ಇದಕ್ಕೆ ಯಾರು ಬೇಕಾದ್ರೂ ತಮ್ಮ ಮಾಹಿತಿ ಸೇರಿಸ್ಬೋದು. ಇದರ ಜೊತೆಗೆ ಇನ್ನೊಂದು ಪ್ರಬಲವಾದ ಸಾಧನ ಬಳಸಿದ್ರು, ಅದೇ ವಿಕಿಡೇಟಾ. ಇದನ್ನ ವಿಕಿಪೀಡಿಯಾದ ಹಿಂದಿರೋ ಬ್ರೇನ್ ಅಂತ ಅನ್ಕೋಬಹುದು. ಇದೊಂದು ಸೆಂಟ್ರಲ್ ಡೇಟಾಬೇಸ್. ಇದ್ರ ಅಸ್ಲಿ ಮ್ಯಾಜಿಕ್ ಏನಪ್ಪಾ ಅಂದ್ರೆ, ಇದ್ರಲ್ಲಿರೋ ಮಾಹಿತಿಯನ್ನ ಮನುಷ್ಯರು ಅಷ್ಟೇ ಅಲ್ಲ, ಕಂಪ್ಯೂಟರ್ಗಳು ಕೂಡ ತುಂಬಾ ಸುಲಭವಾಗಿ ಓದಿ ಅರ್ಥ ಮಾಡ್ಕೊಳತ್ತೆ. ಹಾಗಾದ್ರೆ ಒಂದು ಒಳ್ಳೆ ಹೈಕಿಂಗ್ ಮ್ಯಾಪ್ನಲ್ಲಿ ಏನೆಲ್ಲ ಇರಬೇಕು? ಓಪನ್ ಸ್ಟ್ರೀಟ್ ಮ್ಯಾಪ್ ಪ್ರಕಾರ ಮೊದಲನೇದಾಗಿ ಜಾಗದ ಎತ್ತರದ ಬಗ್ಗೆ ಸ್ಪಷ್ಟ ಮಾಹಿತಿ ಬೇಕು. ಆಮೇಲೆ ದಾರಿ ಎಷ್ಟು ಕಷ್ಟಕರವಾಗಿದೆ ಅನ್ನೋದು ಗೊತ್ತಾಗ್ಬೇಕು. ದಾರಿ ಕ್ಲಿಯರ್ ಆಗಿ ಕಾಣಿಸುತ್ತಾ ಇಲ್ವಾ ಅನ್ನೋ ಮಾಹಿತಿ, ದಾರಿಯುದ್ದಕ್ಕೂ ಸಿಗೋ ಸೈನ್ ಬೋರ್ಡ್ಗಳು, ಇವೆಲ್ಲ ಸ್ಪಷ್ಟವಾಗಿ ಗುರ್ತಿಸಿರ್ಬೇಕು. ಅಷ್ಟೇ ಅಲ್ಲ, ಅಲ್ಲಲ್ಲಿ ತಂಗೋಕೆ ಜಾಗ, ಕುಡಿಯೋ ನೀರಿನ ವ್ಯವಸ್ಥೆ, ಈ ಥರದ ಪಾಯಿಂಟ್ಸ್ ಕೂಡ ಇರಲೇಬೇಕು. ಈ ಪ್ರಾಜೆಕ್ಟ್ನಲ್ಲಿ ಇವೆಲ್ಲವನ್ನೂ ಸೇರಿಸಲಾಗಿದೆ. ಸರಿ, ಈಗ ಈ ಸ್ವಯಂ ಸೇವಕರ ಶ್ರಮದ ಫಲಿತಾಂಶ ಹೇಗಿದೆ ಅಂತ ನೋಡೋಣ ಬನ್ನಿ. ಅವರು ಈ ಡಿಜಿಟಲ್ ಹಾದಿಯನ್ನ ಹೇಗ್ ಕಟ್ಟಿದ್ರು ಅಂತ ತಿಳ್ಕೊಳ್ಳೋಣ. ಈ ಪ್ರಾಜೆಕ್ಟ್ನ ಹಿಂದೆ ಎಂಥ ಸಮರ್ಪಣೆ ಇದೆ ಅನ್ನೋದಕ್ಕೆ ಈ ಒಬ್ಬ ವಾಲಂಟಿಯರ್ ಮಾತುಗಳೇ ಸಾಕು. ಅವ್ರು ಹೇಳಿದ್ದು, ನಾನು 270 ಕಿಲೋಮೀಟರ್ ಪೂರ್ತಿ ನಡೆದಿದ್ದೀನಿ, 4000ಕ್ಕೂ ಹೆಚ್ಚು ಫೋಟೋಗಳನ್ನ ತೆಗೆದಿದ್ದೀನಿ ಮತ್ತು 600ಕ್ಕೂ ಹೆಚ್ಚು ಕನೆಕ್ಟೆಡ್ ಐಟಂಗಳನ್ನ ಸೇರಿಸಿದ್ದೀನಿ. ಜಸ್ಟ್ ಯೋಚನೆ ಮಾಡಿ, ಇದು ಬರೀ ಕೆಲ್ಸ ಅಲ್ಲ, ಇದೊಂದು ಅದಮ್ಯ ಉತ್ಸಾಹ. 600ಕ್ಕೂ ಹೆಚ್ಚು, ಇದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ, ಇದು 600ಕ್ಕೂ ಹೆಚ್ಚು ಸ್ಥಳಗಳು, ವಸ್ತುಗಳು ಮತ್ತು ಕಥೆಗಳನ್ನು ಒಂದಕ್ಕೊಂದು ಬೆಸೆದು ಡಿಜಿಟಲ್ ಜಗತ್ತಿನಲ್ಲಿ ಜೀವಂತವಾಗಿಟ್ಟಿರೋ ಒಂದು ದೊಡ್ಡ ಸಾಧನೆ. ಈ ಪ್ರಾಜೆಕ್ಟ್ನ ನಿಜವಾದ ಸೌಂದರ್ಯ ಇರೋದೇ ಅದರ ಡೀಟೇಲ್ಸ್ನಲ್ಲಿ. ಇಲ್ಲಿ ಬರೀ ದಾರಿಯನ್ನಷ್ಟೇ ಗುರ್ತಿಸಿಲ್ಲ. ನೋಡಿ, ಊಟ ಮಾಡೋಕೆ 82 ಬಾರ್ಬಿಕ್ಯೂ ಸ್ಪಾಟ್ಸ್, ದಾರಿ ತಪ್ಪದೇ ಇರೋಕೆ 69 ಡಿರೆಕ್ಷನಲ್ ಸೈನ್ಗಳು, ದೋಣಿ ಹತ್ತೋಕೆ 56 ಫೆರಿ ಸ್ಟಾಪ್ಗಳು, ಆರಾಮಾಗಿ ಈಜಾಡೋಕೆ 43 ಜಾಗಗಳು. ಹೀಗೆ ಪ್ರತಿಯೊಂದು ಸಣ್ಣ ಸಣ್ಣ ವಿವರವನ್ನು ಕೂಡ ಸೇರಿಸಿದ್ದಾರೆ. ಅಂದ್ರೆ ಇದು ಬರೀ ಒಂದು ಮ್ಯಾಪ್ ಅಲ್ಲ, ಇದು ಪ್ರವಾಸಿಗರ ಒಬ್ಬ ನಿಜವಾದ ಫ್ರೆಂಡ್ ಇದ್ದ ಹಾಗೆ. ಈಗ ಈ ಪ್ರಾಜೆಕ್ಟ್ನ ಅತ್ಯಂತ ದೊಡ್ಡ ಇಂಪ್ಯಾಕ್ಟ್ ಬಗ್ಗೆ ಮಾತಾಡೋಣ. ಅದೇನೆಂದ್ರೆ, ಮಾಹಿತಿಯನ್ನ ಎಲ್ಲರಿಗೂ, ಎಲ್ಲ ಭಾಷೆಗಳಲ್ಲಿ, ಎಲ್ಲ ಸಾಮರ್ಥ್ಯದ ಜನರಿಗೂ ತಲುಪುವಂತೆ ಮಾಡಿದ್ದು.
ಈ ಪ್ರಾಜೆಕ್ಟ್ನ ಹಿಂದಿರೋ ಫಿಲಾಸಫಿಯನ್ನ ಈ ಮಾತುಗಳು ಕ್ಲೀನಾಗಿ ಹೇಳುತ್ತೆ. ವಿಕಿಡೇಟಾದಲ್ಲಿ ಮಾಹಿತಿಯನ್ನ ಒಂದು ಸ್ಟ್ರಕ್ಚರ್ನಲ್ಲಿ ಜೋಡಿಸೋದ್ರಿಂದ ನಾವೀ ಭಾಷೆಯನ್ನೇ ಮೀರಿದ ಒಂದು ಫ್ರೇಮ್ವರ್ಕ್ನ ನಿರ್ಮಿಸ್ತಾ ಇದ್ದೀವಿ. ಇದು ಭಾಷೆಯ ಗೋಡೆಗಳನ್ನ ಮುರಿದು ಡೇಟಾವನ್ನ ಕನೆಕ್ಟ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಮಾಹಿತಿ ಯಾವುದೇ ಒಂದು ಭಾಷೆಗೆ ಸೀಮಿತವಾಗಿಲ್ಲ. ಇದರ ಪರಿಣಾಮ ಹೇಗಿರುತ್ತೆ ಅಂತ ನೋಡಿ, ಒಬ್ರು ಜರ್ಮನಿಯಿಂದ ಬಂದಿರ್ಬೋದು, ಇನ್ನೊಬ್ರು ಅರೇಬಿಕ್ ಮಾತಾಡೋರಿರ್ಬೋದು, ಅಥವಾ ಇಂಗ್ಲಿಷ್ ಮಾತಾಡೋರು, ಯಾರೇ ಇರ್ಲಿ ಅವರೆಲ್ರಿಗೂ ಫೆರಿ ಸ್ಟಾಪ್ ಅನ್ನೋ ಮಾಹಿತಿ ಅವರವರ ಭಾಷೆಯಲ್ಲೇ ಸಿಗುತ್ತೆ. ಯಾಕಂದ್ರೆ ಈ ಎಲ್ಲ ಮಾಹಿತಿ ಒಂದೇ ಡೇಟಾ ಸೋರ್ಸ್ನಿಂದ ಬರ್ತಿದೆ. ಇದು ಟೆಕ್ನಾಲಜಿ ಬಳಸಿ ಭಾಷೆಯ ಗೋಡೆಗಳನ್ನ ಒಡೆಯೋ ಪ್ರಯತ್ನ. ಹಾಗಾದ್ರೆ ಒಂದು ದಾರಿ ನಿಜವಾಗ್ಲೂ ಆಕ್ಸೆಸಿಬಲ್ ಆಗಿದೆ ಅಂದ್ರೆ ಎಲ್ಲರಿಗೂ ಸುಲಭವಾಗಿ ತಲುಪಬಹುದು ಅನ್ನೋದ್ರ ಅರ್ಥ ಏನು? ಇದು ಬರೀ ಭಾಷೆಗೆ ಸೀಮಿತವಾದ ಪ್ರಶ್ನೆ ಖಂಡಿತ ಅಲ್ಲ. ಇಲ್ಲಿ ಯೂನಿವರ್ಸಲ್ ಡಿಸೈನ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದರರ್ಥ ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸನ್ನ ಎಲ್ಲರೂ ಸಾಧ್ಯವಾದಷ್ಟು ಮಟ್ಟಿಗೆ ಸುಲಭವಾಗಿ ಬಳಸೋ ಹಾಗೆ ಡಿಸೈನ್ ಮಾಡೋದು. ಅದಕ್ಕೆಂಟ ಸಪರೇಟಾಗಿ ಸ್ಪೆಷಲ್ ಆಗಿ ಏನೂ ಮಾಡೋ ಅಗತ್ಯ ಇರಬಾರ್ದು. ಈ ಡಿಜಿಟಲ್ ಮ್ಯಾಪ್ ಪ್ರಾಜೆಕ್ಟ್ ಇದೇ ತತ್ವದ ಮೇಲೆ ಕೆಲಸ ಮಾಡ್ತಿದೆ. ಕೊನೆಯದಾಗಿ ಒಂದು ವಿಷಯ ಸ್ಪಷ್ಟ. ಈ ಪ್ರಾಜೆಕ್ಟ್ ಬರೀ ಒಂದು ಮ್ಯಾಪ್ಗಿಂತ ತುಂಬಾನೇ ದೊಡ್ಡದು. ಇದರ ದೊಡ್ಡ ಮಟ್ಟದ ಪರಿಣಾಮಗಳ ಬಗ್ಗೆ ಈಗ ಮಾತಾಡೋಣ. ಹಾಗಾದ್ರೆ ಈ ಪ್ರಾಜೆಕ್ಟ್ನ ನಿಜವಾದ ಉದ್ದೇಶ ಏನು? ಈ ಮಾತುಗಳಲ್ಲಿ ಅದಕ್ಕುತ್ತರ ಸಿಗುತ್ತೆ. ನಾವು ಹೇಗೆ ನಂಬಿಕೆಯನ್ನ ಕಟ್ಟಬಹುದು, ಜ್ಞಾನವನ್ನ ಹಂಚಿಕೊಳ್ಬೋದು ಮತ್ತು ಎಲ್ಲರಿಗೂ ಅನುಕೂಲವಾಗುವ ಒಂದು ಡಿಜಿಟಲ್ ವ್ಯವಸ್ಥೆಯನ್ನ ಹೇಗೆ ರಚಿಸಬಹುದು ಅನ್ನೋದಕ್ಕೆ ಇದೊಂದು ಪರೀಕ್ಷೆ. ನೋಡಿ, ಇದು ಬರೀ ಒಂದು ನಕ್ಷೆ ಅಲ್ಲ, ಇದು ಭವಿಷ್ಯದಲ್ಲಿ ಬರುವ ಇಂಥ ಸಮುದಾಯ ಯೋಜನೆಗಳಿಗೆ ಒಂದು ಸ್ಫೂರ್ತಿದಾಯಕ ಮಾಡೆಲ್. ಹಾಗಾಗಿ ಈ ಹಾದಿಯಲ್ಲಿ ಎಲ್ಲರೂ ಸೇರ್ಕೊಳ್ಳಬಹುದು, ಹೊರಗೆ ಪ್ರಕೃತಿಯಲ್ಲಿ, ಹಾಗೇನೇ ಆನ್ಲೈನ್ ಜಗತ್ತಿನಲ್ಲೂ ಕೂಡ. ಈ ಅದ್ಭುತ ಪ್ರಾಜೆಕ್ಟ್ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂದ್ರೆ ಈ ಪ್ರಾಜೆಕ್ಟ್ ಡ್ಯಾಶ್ಬೋರ್ಡ್ಗೆ ಭೇಟಿ ಕೊಡಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.